ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಇದು ಮದುವೆ ವ್ಲಾಗ್ ಆಗಿರುತ್ತೆ. ಮದುವೆ ದಿವಸ ಹಿಂದಿನ ದಿವಸ ಹುಡುಗಿನ ಕರ್ಕೊಂಡು ಬಂದಿರ್ತಾರೆ. ಮದುವೆ ದಿವಸ ಬೆಳಗ್ಗೆ ಇಬ್ಬರನ್ನ ಕೂರಿಸ್ಬಿಟ್ಟು ಅರ್ಶಿನ ಹಚ್ತಾರೆ. ಫಸ್ಟ್ ಶಾಸ್ತ್ರ ಮಾಡೋದೆ ಇಬ್ಬರನ್ನ ಕೂರಿಸ್ಬಿಟ್ಟು ಅರ್ಶಿನ ಹಚ್ತಾರೆ. ಅದರಲ್ಲಿ 5 ಜನ, 9 ಜನ, 3 ಜನ ಈ ರೀತಿ ನಿಂತ್ಕೊಳ್ತಾರೆ. ಸೊ ಇಲ್ಲಿ ಇವರು 9 ಜನ ನಿಂತ್ಕೊಂಡಿದ್ದಾರೆ ಇದನ್ನು ಹಾಡನ್ನು ಮಾಡಿ. ಯಾಕಂದರೆ ಹುಡುಗಿ ಬಂದಮೇಲೆ ಒಂದು ಸಲ ಈ ರೀತಿಯಾಗಿ ಮಾಡಲೇಬೇಕು. ಅವತ್ತು ಹುಡುಗಿನ ಕರ್ಕೊಂಡ್ಬಂದು ನೈಟೇ ಅವರು ಈ ಅರ್ಶಿನ ಶಾಸ್ತ್ರ ಮಾಡಬೇಕು. ಬಟ್ ಟೈಮ್ ಆಗಿರೋದ ಕಾರಣ ಅವರು ಮಾಡಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ಡೇ ಅರ್ಶಿನ ಹಚ್ಚೋದ್ರಿಂದ ಎಲ್ಲರೂ ಕೂಡ ಯೆಲ್ಲೋ ಕಲರ್ ಅಂದರೆ ಹಳದಿ ಕಲರು ಡ್ರೆಸ್ನ ವೇರ್ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ಫಸ್ಟು ಇಬ್ಬರನ್ನ ಕೂತ್ಬಿಟ್ಟು ಹಳದಿ ಸಾಂಗ್ನ ಹಾಡ್ತಾರೆ. ಒಂದು 5 ಸಾಂಗ್ ಇಲ್ಲ 3 ಸಾಂಗ್ 9 ಸಾಂಗ್ ಈ ರೀತಿ ಹಾಡ್ತಾರೆ. ಅದು ಅವರವರ ಇಷ್ಟ ಪ್ರಕಾರ ಹಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಆಗಿನ ಕಾಲದ ಅಜ್ಜಿಗಳು ಆಗಿರ್ಬೋದು, ದೊಡ್ಡ ಏಜ್ ಅವ್ರು ಮಾತ್ರ ಹಾಡೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈ ರೀತಿಯಾಗಿ ಕಡಲೆಕಾಯಿ ಎಣ್ಣೆ ಬಟ್ಟಲೆ ಇಟ್ಕೊಂಡು ಈ ರೀತಿಯಾಗಿ ಇಬ್ಬರು ಕೂಡ ಹಾಡನ್ನು ಹಾಡ್ತಾರೆ. ಸೊ ನೋಡ್ಕೊಂಡು ಬನ್ನಿ ಯಾವ ರೀತಿ ಹಾಡ್ತಾರೆ ಅಂತ ಹೇಳ್ಬಿಟ್ಟು. ಫಸ್ಟು ಹಾಡು ಆದಮೇಲೆ ಇಬ್ಬರಿಗೂ ಕೂಡ ಫೋಟೋಸ್ ಹಿಡಿತಾರೆ, ಅಂದರೆ ಅರ್ಶಿನ ಹಚ್ತಾರೆ ಮೈಗೆ ಫುಲ್ಲು. ಬಟ್ ಇವರು ಹಳದಿ ಡ್ರೆಸ್ ಹಾಕೊಂಡಿರೋದ್ರಿಂದ ಬರೀ ಕೈಗೆ ಫೇಸ್ಗೆ ಮಾತ್ರ ಇಬ್ಬರಿಬ್ಬರು ಸೇರಿಬಿಟ್ಟು, ಈಗ ಹುಡುಗಿ ಕೂಡ ಬಂದಿದ್ದಾರಲ್ವ, ಇಬ್ರಿಗೂ ಆ ಕಡೆ ಈ ಕಡೆ ಕೂತ್ಕೊಂಡ್ಬಿಟ್ಟು ಹಳದಿನ ಹಚ್ತಾರೆ. ಫಸ್ಟು ಅಮ್ಮ ಮತ್ತು ನನ್ನ ಅಕ್ಕ ಹಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನನ್ನದು ಕೂಡ ವಿಡಿಯೋ ಇತ್ತು, ಬಟ್ ಇಲ್ಲಿ ಯಾರೂ ವಿಡಿಯೋ ಮಾಡೋಕ್ಕೆ ಇರಲಿಲ್ಲ, ಬರೀ ವಿಡಿಯೋಗ್ರಾಫರ್ ಮಾತ್ರ ವಿಡಿಯೋ ಮಾಡ್ತಿದ್ದೆ. ಇದು ನಾನು ವಿಡಿಯೋ ಮಾಡ್ಕೊಂಡಿರೋದು ಒಂದು ಸ್ವಲ್ಪ. ನಾನು ಹೋಗಿ ಅರ್ಶಿನ ಹಚ್ಚೋದು ವಿಡಿಯೋ ಕ್ಲಿಪ್ಪಿಂಗ್ ಯಾರೂ ತೆಗ್ದಿಲ್ಲ. ಸೊ ಅದಕ್ಕೋಸ್ಕರನೇ ಇದರಲ್ಲಿ ಇಲ್ಲ. ಮ್ಯಾರೇಜ್ ಇವಾಗ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಯಾಕಂದರೆ ನನ್ನ ಮಗನೂ ಕೂಡ ಹುಷಾರಿರಲಿಲ್ಲ. ಸೊ ಅದಕ್ಕೋಸ್ಕರನೇ. ಸೊ ಅದಾದಮೇಲೆ ಎಲ್ಲ ರೆಡಿಯಾಗಿಬಿಟ್ಟು ಹೊರಟಿದ್ದೀವಿ. ಮದುಮಕ್ಕಳು ಕೂಡ ಈ ರೀತಿ ರೆಡಿಯಾಗಿದ್ದಾರೆ. ನಮ್ಮ ಕಡೆ ಎಲ್ಲ ವೈಟ್ ಆ್ಯಂಡ್ ವೈಟೇ ಚರ್ಚಿಗೆ ಹೋಗುವಾಗ ವೈಟ್ ಆ್ಯಂಡ್ ವೈಟೇ ಹಾಕ್ಕೊಳ್ಳೋದು. ಸೊ ಮನೆಯಲ್ಲೇ ಇವರಿಬ್ಬರು ಕೂಡ ಡೈರೆಕ್ಟಾಗಿ ಚರ್ಚ್ಗೆ ಹೋಗೋದಕ್ಕೋಸ್ಕರ ಮನೆಯಲ್ಲೇ ರೆಡಿಯಾಗಿರ್ತಾರೆ. ಮನೆಯಲ್ಲೇ ಎಲ್ಲ ಪಾರ್ಲರ್ ಅವ್ರಿಗೆ ಮನೆಗೆ ಕರೆಸ್ಬಿಟ್ಟು ಮನೆಯಲ್ಲೇ ಇಬ್ಬರೂ ಕೂಡ ರೆಡಿ ಮಾಡಿಬಿಟ್ಟು ಅಲ್ಲಿಂದ ಇವ್ರಿಗೆ ಕಾರಲ್ಲಿ ಚರ್ಚ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಚರ್ಚ್ ಒಳಗಡೆ ಹೋಗಿ ಅವರ ಮಾಂಗಲ್ಯ ಕಟ್ಟಿರೋದು, ತಾಳಿ ಕಟ್ಟಿರೋದು ವಿಡಿಯೋ ಆಗಿರ್ಬೋದು, ಅವ್ರಿಗೆ ಕಾಲುಂಗ್ರ ಹಾಕಿರೋ ವಿಡಿಯೋ ಆಗಿರ್ಬೋದು, ಸೋದ್ರ ಮಾವನೇ ಕಾಲುಂಗ್ರ ಹಾಕ್ತಾರೆ. ಆ ಯಾವುದೂ ವಿಡಿಯೋ ನನ್ನ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಆವತ್ತಿನ ದಿವಸ ಫುಲ್ ಜ್ವರ ಬಂದಿತ್ತು. ಅದು ಕೂಡ ಫಂಕ್ಷನ್ಗೆ ಅಂತಲೇ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಚರ್ಚ್ಗೆ ಹೋಗಿಬಿಟ್ಟು ಅಲ್ಲಿ ತಾಳಿ ಎಲ್ಲ ಕಟ್ಟಿಸ್ಕೊಂಡು ಈಗ ಅವ್ರಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅದ್ರ ಚರ್ಚ್ ಪಕ್ಕ ಒಂದು ಓಪನ್ ಪ್ಲೇಸಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಲ್ ಥರ ಮಾಡಿದ್ದಾರೆ, ಓಪನ್ ಜಾಗದಲ್ಲಿ ಮಾಡಿದ್ದಾರೆ. ಬಿಸಿಲಿರೋದ ಕಾರಣ ಮೇಲೇನೂ ಕೂಡ ಟೆಂಟ್ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಕಸಿನ್ ಸಿಸ್ಟರ್ಸು, ಅವರ ಸ್ವಂತ ಸಿಸ್ಟರ್ಸು ಪ್ರತಿಯೊಬ್ಬರು ಸೇರಿಬಿಟ್ಟು ಅವ್ರಿಗೆ ವೆಲ್ಕಮಿಂಗ್ನ ಮಾಡಿದ್ದಾರೆ ಡ್ಯಾನ್ಸ್ ಮುಖಾಂತರ. ಸೊ ಇದನ್ನು ನಾನು ವಾಯ್ಸಲ್ಲಿ ಹಾಕ್ಬೋದಾಗಿತ್ತು, ಬಟ್ ಇದು ಕಾಪಿರೈಟ್ ಬರೋದ್ರಿಂದ ಯೂಟ್ಯೂಬ್ದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನೆಲ್ಲವೂ ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರನೇ ಜಸ್ಟ್ ನಾನು ವಾಯ್ಸ್ ನೋಟ್ನ ಕೊಡ್ತಾಯಿದ್ದೀನಿ. ಏನಾದರೂ ಸಾಂಗ್ ಹಾಕಿದಿದ್ರೆ ನನಗೆ ಕಾಪಿರೈಟ್ ಅಂತ ಬರುತ್ತೆ, ಅದಕ್ಕೋಸ್ಕರನೇ ನಾನು ಹಾಕಿಲ್ಲ. ಇವರು ಯಾವ ಸಾಂಗ್ ಹಾಕ್ತಿದ್ದಾರೆ ಅಂತ ಹೇಳಿಬಿಟ್ಟು ಮಿಕ್ಸ್ಡ್ ಸಾಂಗ್ಸ್ನ ಮಾಡ್ಕೊಂಡಿದ್ದಾರೆ ಇವರು. ಸೊ ಆ ಮಿಕ್ಸ್ಡ್ ಸಾಂಗ್ಸಲ್ಲಿ ಇವರು ವೆಲ್ಕಮಿಂಗ್ನ ಮಾಡ್ತಾಯಿದ್ದಾರೆ. ಅವ್ರ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ, ಈವನ್ ಅಮ್ಮನೂ ನಮ್ಮ ಮಮ್ಮಿನೂ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಕ್ಲಾರಿಟಿಯಾಗಿ ನನಗೆ ವೀಡಿಯೋಸ್ನ ತಕ್ಕೊಳ್ಳೋಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಡ್ಯಾನ್ಸ್ನ ಮಾಡ್ತಾಯಿದ್ರು. ಫುಲ್ ಸ್ಟೇಜ್ವರೆಗೂ ಅವ್ರಿಗೆ ವೆಲ್ಕಮಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸ್ಟೇಜ್ ಮೇಲೆ ಬಂದಾದ್ಮೇಲೂ ಕೂಡ ಪ್ರಪೋಸಲ್ ಮಾಡೋ ಥರ ಹುಡುಗನ ಫ್ರೆಂಡ್ಸು ಅದರ ಆಗಿರ್ಬೋದು ಅಥವಾ ಹುಡುಗಿ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ತುಂಬ ಜನ ಅವ್ರಿಗೆ ಲೈಕ್ ಮಾಡಿದ್ದಾರೆ. ಅದಾದಮೇಲೆ ಹುಡುಗ ಸಿಂಗರ್ ಆಗಿರೋದ್ರಿಂದ ಅವನು ಸ್ವಲ್ಪ ಅವನಿಗೆ ಸಿಂಗರಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಅಲ್ಲಿ ಹೋಗಿ ಸಿಂಗ್ ಮಾಡ್ತಾನೆ, ಹಾಡು ಹಾಡ್ತಾನೆ. ಅದಕ್ಕೋಸ್ಕರನೇ ಅಲ್ಲೂ ಕೂಡ ಅವನಿಗೆ ಹಾಡು ಹಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಸೊ ಇಲ್ಲಿ ಹಾಡನ್ನು ಕೇಳಿಸ್ಕೊಂಡು ಬನ್ನಿ ಯಾವ ರೀತಿ ಹಾಡಿದ್ದಾರೆ, ಯಾವ ಹಾಡು ಹಾಡಿದ್ದಾರೆ ಅಂತ ಹೇಳಿಬಿಟ್ಟು. तुझको दिया मेरा वक्त सभी, कोई लम्हा मेरा न हो तेरे बिना, हर सांस तेरा
अब तुम ही हो जिंदगी, अब तुम ही हो चैन भी, मेरा दर्द भी, मेरी आशिकी, अब तुम ही हो. ಸೊ ನೋಡಿದ್ರಲ್ವ ಯಾವ ರೀತಿ ಅಭಿ ತುಂಬಿ ಹೋ ಸಾಂಗ್ನ ಹಾಡಿದ್ದಾರೆ. ಎಲ್ಲರೂ ಅವ್ರ ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದಲ್ವ, ಅವರು ಆ ರೀತಿಯಾಗಿ ಅವ್ರಿಗೆ ಹಾಡು ಅಂತ ಹೇಳ್ಬಿಟ್ಟು ಹಾಡ್ಸೋಕ್ಕೆ ಮಾಡಿದರು. ಅದಾದಮೇಲೆ ಪ್ರಪೋಸಲ್ಲು ಕೂಡ ಮಾಡೋಕ್ಕೆ ಹೇಳಿದ್ರು, ಐ ಲವ್ ಯು ಸುಧಾರಾಣಿ ಅಂತ ಹೇಳಿದ್ರು. ಇಷ್ಟೇ ನಾನು ವೀಡಿಯೋನ ತೊಗೊಂಡಿದ್ದು. ಅದಾದಮೇಲೆ ನಾವು ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ಅದಾದಮೇಲೆ ನಮ್ಮ ಮಾವ ಅವ್ರ ಜೊತೆನೂ ಕೂಡ ಒಂದು ಫೋಟೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ಬಟ್ ಅವ್ರು ಸ್ವಲ್ಪ ದೂರ ನಿಂತ್ಕೊಂಡೆ. ಅದಾದಮೇಲೆ ನಾವು 4 ಜನ ಸಿಸ್ಟರ್ಸ್ ಏನಿದ್ದೀವಿ ಅವರು ಕೂಡ ನಾವು ಸಿಸ್ಟರ್ಸು ಕೂಡ ಫೋಟೋಸ್ನ ತೊಗೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 1 ಡೇ ಆದಮೇಲೆ ನಾವು ಅಲ್ಲಿಂದ ನಮ್ಮ ಕಸಿನ್ ಸಿಸ್ಟರ್ ಅವರು ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಗೃಹ ಪ್ರವೇಶಗೆ ಹೇಳಿದ್ದು, ಮನೆ ಓಪನಿಂಗಿಗೆ ಹೇಳಿದರು. ಸೊ ಅದಕ್ಕೋಸ್ಕರನೇ ಒಂದು ಆಟೋ ಅಲ್ಲಿ 10 ಜನ ಹೋಗ್ತಾ ಇದ್ದೀವಿ. ಅದೇ ಬೆಂಗಳೂರಲ್ಲಾಗಿದೆ 3 ಜನಕ್ಕೆ ಬಿಟ್ಟು 4 ಜನಗೂ ಕೂಡ ಕೂರಿಸ್ಕೊಳ್ಳಲ್ಲ. ಬಟ್ ನಾವಿಲ್ಲಿ ಆಟೋ ಅಲ್ಲಿ 10 ಜನ ಹೋಗ್ತಾ ಇದ್ದೀವಿ. ಡ್ರೈವರಿಗೆ ಹಿಡ್ಕೊಂಡು 11 ಜನ ನಾವು ಹೋಗ್ತಾ ಇದ್ದೀವಿ. ನೀವು ನಂಬ್ತಿರೋ ಇಲ್ವೋ, ಇಷ್ಟು ಜನ ನಾವು ಒಂದೇ ಆಟೋದಲ್ಲಿ ಹೋಗಿದ್ದೀವಿ ಅಂತಲೇ ಹೇಳ್ಬೋದು. ಅದೊಂದು ಮಜಾನೇ ಬೇರೆ ಇತ್ತು ಅಂತಲೇ ಹೇಳ್ಬೋದು. ತುಂಬ ಕ್ರೇಜಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಹೋಗೋಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಇವ್ರು ಸ್ಟೇ ಆಗಿರೋದು ಬ್ಯಾಂಗ್ಳೂರಲ್ಲಿ, ಬಟ್ ಅವರು ಊರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅದಾದಮೇಲೆ ನಮ್ಮ ಅಪ್ಪನ ಊರು, ನಮ್ಮ ಊರ ಪಾಸ್ಟರ್ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದರು. ಅವ್ರಿಗೆ ಇಲ್ಲಿ ಚರ್ಚ್ ಮನೆ ಓಪನಿಂಗಿಗೆ ಕರೆದಿದ್ರು ಅಂತಲೇ ಹೇಳ್ಬೋದು. ನಮ್ಮ ಇಬ್ಬರು ಮಕ್ಕಳು, ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ ಇಬ್ಬರು ಕೂಡ ಗಾಡಿಯಲ್ಲಿ ಬಂದಿದ್ದಾರೆ. ಸೊ ಅವರು ಬರೋ ಎಂಟ್ರಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಆಗಿತ್ತು ಅಂತ. ತುಂಬಾ ಬಿಸಿಲಿತ್ತು, ಹೆವಿ ಬಿಸಿಲಿತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪ್ರೇಯರ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಫಸ್ಟು ಒಂದು ಸ್ವಲ್ಪ ಬೈಬಲ್ ವರ್ಷನ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ರೀತಿ ಮನೆ ಕಟ್ಟಾದಮೇಲೆ ಮನೇಲಿ ಹೇಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಗಂಡ ಹೆಂಡತಿ ಮಕ್ಕಳ ಮುಂದೆ ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಪಾಸ್ಟರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ತಂದೆಯವರು ಬೆಂಗಳೂರಲ್ಲಿ ಇರುವಾಗ ಅವ್ರ ಅಪ್ಪ ಅವರಿಗೆ ಲೆಟರ್ ಬರೀತಾ ಇದ್ರಂತೆ. ಅದನ್ನು ಕೂಡ ಪಾಸ್ಟರ್ ಹೇಳಿದ್ರು. ತುಂಬಾ ಖುಷಿಯಾಯಿತು. ಬಟ್ ಆ ಟೈಮಲ್ಲಿ ನಮ್ಮಪ್ಪ ಇನ್ನೂ ಬಂದಿರಲಿಲ್ಲ. ಬಟ್ ನಮ್ಮಪ್ಪ ಈ ಪಾಸ್ಟರ್ ಹತ್ರ ಕೇಳುವಾಗಲೇ ಸಮಾಧಾನ ಆಗ್ತಾಯಿತ್ತಂತೆ. ನನ್ನ ಮಗ ಏನು ಲೆಟ್ರ್ ಕಳಿಸಿದ್ದಾನೆ ಓದಿ ಅಂತ. ನಮ್ಮ ಅಪ್ಪ ಅಂದರೆ ನಮ್ಮ ತಾತ ಅವರು ಈ ಪಾಸ್ಟರ್ ಹತ್ರ ಹೋಗಿ ಹೇಳ್ತಿದ್ರಂತೆ, ಏನು ಲೆಟ್ರ್ ಬರೆದಿದ್ದಾನೆ ನನ್ನ ಮಗ, ಸ್ವಲ್ಪ ಓದಿ ಹೇಳಿ. ಇವ್ರು ಹೇಳಿದ್ಮೇಲೆ ನಮ್ಮ ತಾತ ಅವ್ರಿಗೆ ಸಮಾಧಾನ ಆಗ್ತಾಯಿತ್ತು ಅಂತಲೇ ನಮ್ಮ ಅಪ್ಪ ಅವ್ರಿಗೂ ಕೂಡ ನೆನೆಸ್ಕೊಂಡು ತುಂಬಾ ಖುಷಿಯಾಯಿತು. ಅದಾದಮೇಲೆ ಓಪನಿಂಗ್ ಮಾಡೋದು, ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಡಿಫ್ರೆಂಟಾಗಿ ಊಟ ಇತ್ತು. ಊಟ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ದಿವಸಗಳಾಗಿತ್ತು ಈ ರೀತಿ ಫಂಕ್ಷನ್ ಊಟ ಎಲ್ಲ ತಿಂದು. ಸೊ ಇಲ್ಲಿ ಚಪಾತಿ, ಬೇಳೆ ಸಾರು ಆಗಿರ್ಬೋದು, ಮಿಕ್ಸ್ಡು ಸಾಂಬಾರು ಸಾರು ಆಗಿರ್ಬೋದು, ಅದಾದಮೇಲೆ ಖಾರದು ಬೂಂದಿ, ಸ್ವೀಟ್ ಬೂಂದಿ, ಸೊ ಎಲ್ಲವೂ ಕೂಡ ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡಿದರು. ಅದಾದಮೇಲೆ ನಮ್ಮ ಜೀಜು ಅವರು ಕೂಡ ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೋಸ್ಟ್ ಕೊಡ್ತಾಯಿದ್ರು. ಹಾಗೆ ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ರಶ್ ಎಲ್ಲ ಕಡಿಮೆ ಆದಮೇಲೆ ನಾವು ಮನೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಒಳಗಡೆ ಬಂದಿದ್ದೀವಿ. ಅಲ್ಲೂ ಕೂಡ ಫೋಟೋಸ್ನ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ರು ಅಂತಲೇ ಹೇಳ್ಬೋದು. ಫಸ್ಟ್ ಅವ್ರ ತಾಯಿಯವರು ಅವರೆಲ್ಲ ನಿಂತು ಫೋಟೋ ತೊಗೋತಾಯಿದ್ರು. ಅದಾದಮೇಲೆ ನಾವು ಫೋಟೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ. ನಂದು ಫೋಟೋ ಇದ್ದಿದ್ದಿಲ್ಲ, ಅದಕ್ಕೋಸ್ಕರನೇ ಅವ್ರು ಆಲ್ಬಮ್ದು ಫೋಟೋ ಕಳಿಸಿದ್ರು. ಅದನ್ನೇ ನಾನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಅಪ್ಪ ಅಮ್ಮ ನಿಂತ್ಕೊಂಡಿದ್ರು. ನನ್ನ ಮಗ ನನ್ನ ಜೊತೆ ಫೋಟೋ ತೊಗೊಳ್ಲಿಲ್ಲ, ನಾನು ಬರಲ್ಲ ಅಂತ ಹಠ ಮಾಡ್ತಾಯಿದ್ದ. ಅದಕ್ಕೆ ಅಪ್ಪ ಅಮ್ಮನ ಜೊತೆ ನಿಲ್ಲೋದಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ನಮ್ಮ ದೊಡ್ಡಪ್ಪ ಅವರು ನಿಂತ್ಕೊಂಡಿದ್ದಾರೆ. ನಮ್ಮ ದೊಡ್ಡಮ್ಮ ಅವ್ರು ಬಂದಿರಲಿಲ್ಲ, ಏನೋ ಒಂದು ಅವ್ರಿಗೆ ಇಂಪಾರ್ಟೆಂಟ್ ಬೇರೆ ಕೆಲಸ ಇರೋದ್ರಿಂದ. ಸೊ ಅದಾದಮೇಲೆ ನಮ್ಮ ಆಂಟಿಯವರು, ನಮ್ಮ ಮಾವ ಅವರು, ನಮ್ಮ ದೊಡ್ಡಪ್ಪ ಅವರು, ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ, ಅದಾದಮೇಲೆ ನಮ್ಮ ಜೀಜು ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನಿಂತ್ಕೊಂಡ್ರು. ಇನ್ನೇನು ಇಲ್ಲಿಂದ ಹೊರಡಬೇಕು, ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಯಾವ ಆಟೋಲ್ಲಿ ಬಂದಿದ್ವಲ್ಲ ಅದೇ ಆಟೋಯಿಂದ ವಾಪಸ್ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆದಮೇಲೆ ಮನೆಗೆ ಬಂದು ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬೈ ಬಾಯ್.